ಊರಿಗೆ ಹೋಗೋದು, ಬೇರೆ ಬೇರೆ ತಾಲೂಕಿಗೆ ಹೋಗೋದು, ಅಲ್ಲಿ ಹೋಗಿ ಅಲ್ಲಿ ಯಾರು ಒಂದು ಅನ್ಎಜುಕೇಟೆಡ್ ಇರ್ತಾರೆ, ಯಾರೋ ಒಂದು ಮುಗ್ಧ ಸಮಾಜದ ಜನರು ಇರ್ತಾರೆ, ಯಾವುದೋ ಒಂದು ಮುಗ್ಧ ಸಮಾಜದ ಒಂದು ಕುಟುಂಬ ಇರುತ್ತೆ, ಆ ಕುಟುಂಬಗಳಿಗೆ ಹೋಗಿ ನಿಮ್ಮ ಮೇಲೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ನೀವು ಈ ರೀತಿ ಮಾಡ್ತಾಯಿದ್ದೀರಾ, ಆ ರೀತಿ ಮಾಡ್ತಾ ಒಂದು ಸುಳ್ಳು ದಬಾಣಿಕೆ ಒಂದು ಹೇಳಿಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಹಣ ವಸೂಲಿ ಅಂತ ಮಾಡುವಂಥ ಒಂದು ದಂಧೆಯನ್ನು ನಡೆಸಿರ್ತಾರೆ ಈ ಅಮೀನ್ ಸಾಬ್ ಕುಡ್ಚಿ ಅವರು. ಆ ಕಾರಣಕ್ಕಾಗಿ ಇದೇ ಒಂದು ಸುಳ್ಳು ಆರೋಪ ಮಾಡಿಕೊಂಡು ಇವನು ಮುಧೋಳಿಗೆ ಕೂಡ ಬಂದಿದ್ದ. ಮುಧೋಳಿಗೆ ಬಂದಾಗ ಅವನು ಯಾವ ರೀತಿ ಬೇರೆ ಬೇರೆ ತಾಲೂಕಿನ ಜನರಿಗೆ ಒಂದು ಮರಳು ಮಾಡಿ ಒಂದು ಬೆದರಿಸಿ ಅವನು ಹಣವನ್ನು ವಸೂಲಿ ಮಾಡಿದ್ದಾನೆ. ಅದೇ ರೀತಿ ಕೂಡ ನಾವು ಮುಧೋಳ ಸಮಾಜದ ಜನರಿಗೂ ಕೂಡ ನಾವು ಹೆದರಿಸಿ ರೊಕ್ಕ ತಕ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಅವ್ರು ಬಂದಿದ್ದರು. ಆವಾಗ ಈ ಸಮಾಜ ಇಲ್ಲಿ ಒಂದು ಇಷ್ಟು ಸ್ಟ್ರಾಂಗ್ ಇದೆ, ಇಲ್ಲಿ ಕಾನೂನನ್ನು ಅರಿವುಕೊಂಡು ಒಂದು ಕಾನೂನು ಮೂಲಕ ಹೋರಾಟ ಮಾಡುತ್ತಾ ಈ ಸಮಾಜ ಇಲ್ಲಿ ಮುಧೋಳದಲ್ಲಿ ಇದೆ ಅಂತ ಅಂದ್ಬಿಟ್ಟು ಅವ್ನಿಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅವನು ಇಲ್ಲಿ ಕೂಡ ಇದೇ ಒಂದು ಸುಳ್ಳು ಆರೋಪ ಮಾಡಿಕೊಂಡು, ಸುಳ್ಳು ಆರೋಪ ಏನಪ್ಪ ಅಂತಂದ್ರೆ ನೀವು ಬಾಲ್ಯ ವಿವಾಹ ಮಾಡಿಸ್ತೀರಿ, ನೀವು ಬೇರೆ ಬೇರೆ ಗಂಡು ಮಕ್ಕಳು ಹೆಣ್ಮಕ್ಕಳಿಂದ ನೀವು ಹಣವನ್ನು ಪಡ್ಕೋತೀರಿ ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಈ ರೀತಿ ಒಂದು ಸುಳ್ಳು ಆರೋಪ ಮಾಡೋದು. ಇವತ್ತಿನ ದಿವಸ ಇಲ್ಲೆಲ್ಲ ಬಂದಿರತಕ್ಕಂಥ ವ್ಯಾಪಾರಿ ಹಾಗೂ ಜಾತ್ಕಾರ್ ಸಮಾಜದ ಮುಖಂಡರು ಇದ್ದಾರೆ, ಆ ಸಮಾಜದ ಒಂದು ಪ್ರತಿಯೊಬ್ಬರು ಯುವಕರು ಇದ್ದಾರೆ, ಮಹಿಳೆಯರು ಕೂಡ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇಲ್ಲಿ ಈ ಸಮಾಜದ ಹಿರಿಯರು ಮಾಡಿದ್ರಂದ್ರೆ ಇವತ್ತು ಇವರು ಯಾರು ಕೂಡ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿರ್ಕಿಲ್ಲ. ಇದೊಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವನು ಅಲ್ಲಿ ಕುಡ್ಚಿಯಲ್ಲಿ ಕೂಡ ಒಂದು ಮಿತಿ ಮೀರಿದ್ದಾನೆ ಇವನು. ಆ ಕಾರಣಕ್ಕಾಗಿ ಇವನಿಗೆ ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆ ವತಿಯಿಂದ ಗಡೀಪಾರು ಮಾಡಬೇಕು ಹಾಗೂ ಇವನ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ಅಂದ್ಬಿಟ್ಟು ಇವತ್ತಿನ ದಿವಸ ಈ ಪ್ರತಿಭಟನೆಯ ಉದ್ದೇಶವಾಗಿದೆ. ಇವತ್ತಿನ ದಿವಸ ನಾವು ಇಂಥವ್ರಿಗೆ ನಾವು ಬೆಳ್ಯಾಕೆ ಬಿಟ್ಟಪ್ಪ ಅಂತಂದ್ರೆ ಇನ್ನು ಮುಂದೆ ಏನೇನು ಮಾಡ್ತಾರ ಅಂತ ಹೇಳಕ್ಕೆ ಬರಂಗಿಲ್ಲ. ಸುಳ್ಳ 15ರಿಂದ 20 ಜನ ಹೆಸರು ಹಾಕಿದ್ದಾರೆ ಅವ್ರು ಮುಧೋಳದಾಗ. ಅವ್ರು ತಮ್ಮ ಕೆಲಸ ತಾವು ಸಮಾಜದ ಒಂದು ಉಳಿತವಾಗಿ ಕೆಲಸ ಮಾಡುವಂಥ ನಾಯಕರ ಮೇಲೆ, ಹಿರಿಯರ ಮೇಲೆ ಒಂದು ಸುಳ್ಳು ಆರೋಪ ಮಾಡಿ ಈ ರೀತಿ ಒಂದು ಮುಧೋಳದಲ್ಲಿ ಒಂದು ಅಶಾಂತಿ ಸೃಷ್ಟಿಯನ್ನು ಸೃಷ್ಟಿಸುವಂಥ ಈ ಅಮೀನ್ ಕುಡ್ಚಿ ಅವರಿಗೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಲ್ಲಿ ಈ ಮುಧೋಳ ತಹಶೀಲ್ದಾರ್ ಹಾಗೂ ನಾವು ಇನ್ನೂ ಬಾಗಲಕೋಟೆ SP ಅವರಿಗೂ ಕೂಡ ಹೋಗಿ ಭೇಟಿಯಾಗಿ ಬೆಳಗಾವದ IG ಆಗಿರ್ಬೋದು, ನಮ್ಮ ಇನ್ನು ಬೆಳಗಾವಿ ಡಿವಿಷನ್ ಯಾರ್ಯಾರು ಮೇಲಾಧಿಕಾರಿ ಬರ್ತಾರ ಅವ್ರಿಗೂ ಕೂಡ ಆಗಿರ್ಬೋದು, ಮಾನವ ಹಕ್ಕುಗಳ ಆಯೋಗ ಅಲ್ಲಿಯೂ ಕೂಡ ನಾವು ಈ ಅಮೀನ್ ಸಾಬ್ ಕುಡ್ಚಿ ಇವನಿಗೆ ಎಲ್ಲಿವರೆಗೂ ಶಿಕ್ಷೆ ಆಗೋದಿಲ್ವೋ, ಎಲ್ಲಿವರೆಗೂ ಒಂದು ಗಡೀಪಾರ ಆದೇಶ ಆಗೋದಿಲ್ವೋ ಅಲ್ಲಿವರೆಗೂ ಇವನ ಮೇಲೆ ನಾವು ಕಠಿಣ ಕಾನೂನು ಕ್ರಮವನ್ನು ನಾವು ತಗೊಳ್ಳೋಕ್ಕೆ ಎಲ್ಲೆಲ್ಲಿ ಹೋಗ್ಬೇಕಾಗುತ್ತಾ, ಯಾವ ರೀತಿ ಯಾವ ಕಾನೂನು ಆಫೀಸ್ಗೆ ಹೋಗ್ಬೇಕಾಗುತ್ತಾ ಅದೆಲ್ಲ ಕಡೆ ಹೋಗಿ ಇವನ ಮೇಲೆ ನಾವೊಂದು ಆ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತಂದು ಇವತ್ತಿನ ದಿವಸ ವ್ಯಾಪಾರಿ ಸಮಾಜ ಹಾಗೂ ಜಾತ್ಕಾರ್ ಸಮಾಜ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನನಗೊಂದೆರಡು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಾಜದ ಮುಖಂಡರು ಹಾಗೂ ಯುವಕರಿಗೂ ನಾನು ಧನ್ಯವಾದಗಳನ್ನು ನೀಡುತ್ತಾ ಧನ್ಯವಾದ.